ಚಾಮರಾಜನಗರದ ಯಳಂದೂರು ತಾಲೂಕಿನ ಬನ್ನಿಸಾರಿಗೆ ಗ್ರಾಮದ ಉಪಾರ ಸಮುದಾಯದ ನಿವೇಶನವನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಧರಣಿ ನಡೆಸಿದರು. ವಿವಿಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಯಜಮಾನ ಶ್ರೀನಿವಾಸ್ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಸಿದ್ದಪ್ಪಸ್ವಾಮಿ, ನಾಗರಾಜು, ಲಕ್ಷ್ಮಮ್ಮ, ದೊಡ್ಡಮ್ಮ, ಮಹದೇವಮ್ಮ, ಲತಾ ಹಾಗೂ ಇತರರು ಹಾಜರಿದ್ದರು. 23 ಸೈಟು ಸರ್ಕಾರ ಕೊಟ್ಟಿತ್ತು, ನಮ್ಗೆ ಅಲಾಟ್ಮೆಂಟ್ ಮಾಡಿತ್ತು. 23 ಸೈಟ್ಲಿ ನಾವು ಒಳ ಬಂದು ಪಕ್ಕಕ್ಕೆ ಶಿಫ್ಟ್ ಮಾಡಿದ್ರು. ನಮ್ಮನ್ನ ಶಿಫ್ಟ್ ಮಾಡಿದ್ಮೇಲೆ ಆ ಜಾಗ ಫುಲ್ಲು ಒಳ ಬಂದು ನಮ್ಮ ಜಾಗ ಎಲ್ಲ ಬಿದ್ಕೊಬಿಡ್ತು. ಇದು ಮನಾಗಿನ ಎಲ್ಲ ಬಿದ್ಕೊಬಿಡ್ತು. ಆಮೇಲೆ ಬಿದ್ಕೊಂಡದಕ್ಕೆ ಮುಂದೆ ಶಿಫ್ಟ್ ಮಾಡಿದ್ಮೇಲೆ ನಾವು ಆ ಜಾಗ ಸಾಕರು ದನಕರು ಕಟ್ಕೊತಾ ಇದ್ವಿ ಸರ್. ಒಬ್ಬರು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ಬಿಟ್ಟು ಈಗ ಸರ್ವೆ ನಂಬರ್ 102/2 ಮಾವ ನಮ್ಮ ಮೇಲೆ ಕೇಸ್ ಹಾಕ್ತಾ, ಇದು ನಾವು ತಕ್ಕೊಬಿಟ್ಟಿದ್ದೀವಿ ನಿಮ್ಮ ಉಪ್ಪಾರ ಜನಾಂಗತ್ತಮ್ಮ ಅಂದ್ಬಿಟ್ಟು ಕೇಸ್ ಆಗ್ತದೆ ಸರ್. ಕೇಸ್ ಹಾಕಿದಾಗ 10 ವರ್ಷದಿಂದ ನಾವು ಕೇಸ ಮಾಡಿ 102 ಇದು 20 ಅಡಿ × 160 ಅಡಿ ಬಿಟ್ಕೊಟ್ಟು ಮೌನ್ಗೆ ಗದ್ಗೆ ಹೋಗಕ್ಕೆ ಸರ್. ಇನ್ನೂ 110 ಅಡಿ 160 ಅಡಿ ಉಳ್ಕೊತು ನಮ್ಗೆ. ಈ ಸೊತ್ತು ಮಾಡಿಸಿ ಮೇಲೆ ಅಂದ್ಬಿಟ್ಟು ನಮ್ಗೆ ಕೂತ್ಕೊಂಡು ಸರ್. 110 ಅಡಿಲಿ ನಮಗೆ ಏನೇನು ಬೇಕು ಏನೂ ಮಾಡಲಿಲ್ಲ. ಬಟ್ ಇದು ಸಗಣಿ ಗಿಗಣಿ ಅದು ಇದು ಸೂರ್ಕೊಂಡು ಕಸ ಸೂರ್ಕೊಂಡು ಕಸ ಕಟ್ಕೊಂಡು ನಾವು ವಾಸ ಮಾಡ್ತೀವಿ ಸರ್. ವಾಸ ಮಾಡ್ತಿದ್ದಾಗ ಏಕಾಏಕಿ ಬಂದು ಇದೊಂದು 4-5 ದಿನದಿಂದ ನಮ್ಗೆ ಇದು ನಮ್ಮದು ಸರ್ವೆ ಇಲ್ಲಿಗೆ ಬರ್ತಾವ ನಿಮ್ಮ ಜಾಗದಲ್ಲಿ ಅಂದ್ಬಿಟ್ಟು ಸರ್ವೆ ಮಾಡ್ಸಕ್ಕೆ ಬಂದರು ಸರ್. ಸರ್ವೆ ಮಾಡ್ಸಕ್ಕೆ ನಾವು ತಕರಾರು ಅರ್ಜಿ ಕೊಟ್ಟು ನಿಲ್ಲಿಸ್ಬಿಟ್ವು ಸರ್. ನಿಲ್ಲಿಸ್ಬಿಟ್ಟು ನಮ್ಗೆ ಈ ಸೊತ್ತಾಗದ ಗೌರ್ಮೆಂಟ್ ಸರ್ವೆನೇ ಮಾಡಿರೋದು. ನಮಗೂ ಗೌರ್ಮೆಂಟ್ ಸರ್ವೆ ಮಾಡಿದ್ಮೇಲೆ ನಮ್ಗೆ ಹೆಂಗೆ ನಿಮಗೆ ಪುನಃ ಸರ್ವೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಆವಾಗಲೇ ನೀವು ತಡೆಯೋಕ್ಕಾಯ್ತನಲ್ವ? 60 ವರ್ಷದಿಂದ ನಿಮಗೆ ಕೇಳ್ದಕ್ಕೆ ಅವರು ನಾವು ನಮ್ಮದು ಇದು ಜಾಗ ನಿಮ್ಮೆಲ್ಲ ನೀವು ಖಾಲಿ ಮಾಡಬೇಕು, ನಿಮ್ಮ ಜಾಗ ಏನಿದ್ದು ನಿಮ್ಮದು ಅಲ್ಲದ, ನಿಮ್ಮ ಜಾಗ ಇಲ್ಲ ಅಂದು ನಾವು ಕಾನ್ಸ್ಯೂಮರ್ಲಿ ಸಹ 23 ಸೈಟು ಸರ್ಕಾರ ಕೊಟ್ಟಿರೋದು ಸರ್. ಇದು ನೋಡಿ ಮೇಲ್ಶೇಖರ್ ಸೆಟ್ರು 23 ಸೈಟು ಸರ್. ಇದು 23 ಸೈಟು ಆಗ ಕೋರ್ಟ್ ಆದೇಶ ಈ ಸೊತ್ತು ಮಾಡಿಕೊಟ್ರು. ಕೋರ್ಟ್ ಆದೇಶದ ಹಂಗೆ ಈ ಸೊತ್ತು ಮಾಡಿರ್ತೀವಿ ಅಂತ 23 ಕುಟುಂಬ ಸರ್. ನೋಡಿ ಈ ಸೊತ್ತು ಮಾಡಿದ್ರು. ಈ ಸೊತ್ತು ನೋಡಿ ಈ ವರ್ಷದ್ದು ಕಂದಾಯ ಎಲ್ಲನೂ ಮಾಡಿದ್ದೀವಿ. ಇದು ಬಾಬು ಅನ್ನೋ ವ್ಯಕ್ತಿ ನಮ್ಮ ಮೇಲೆ ಬಂದು ದಬ್ಬಾಳಿಕೆ ಮಾಡಿ ಒಂದು ಕುಡಿ ಜನಗಳ ಕರ್ಕೊಂಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾನೆ. ಎಮ್ಗಳನ್ನೆಲ್ಲ ಇದು ಮಾಡೋದು ಎಳೆದು ನಾವು ಏನು ಮಾಡೋಕ್ಕಲ್ಲ, ಓದಿಲ್ಲ ಬರೆದಿಲ್ಲ. 23 ಸೈಟು ಅವರು ವಶಪಡಿಸ್ಕೊತಾರೆ. ಅದನ್ನ ಒಬ್ರಿಗೆ ಮಾರ್ತಾ ಇದ್ದಾನೆ ಸೈಟ್ ಮಾಡಿ ನಮ್ಮ ಜಾಗದಲ್ಲಿ. ಅದನ್ನ ನೀವು ತಡೆ ಹಿಡಿದು ಖರೀದಿಗೆ ಕೊಟ್ಬಿಟ್ಟಿದ್ದಾನೆ ಸರ್. ಕೊಟ್ಬಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಇನ್ನೇನು ಇಲ್ಲ. ನಮ್ಮ ಜಾಗ ನಮ್ಗೆ ಸರ್ಕಾರ ಕೊಟ್ಟರೆ ನಮ್ಮ ಏನು ನಮ್ಮ ಬೇರೆಯವ್ರ ತಮ್ಮ ಯಾರು ತಮ್ಮ ತಕ್ಕಂಗಿಲ್ಲ. ಸರ್ಕಾರ ಕೊಟ್ಟರೆ ಎಲ್ಲಿದ್ದು ಅಂತ ನಮ್ಗೆ ತೋರಿಸ್ಕೊಡ್ಬಿಡಿ, ಅವನಿಗೆ ಕೊಡಿಸ್ಬಿಡಿ. ಇನ್ನೊಂದು ವಿಷಯ ತಮ್ಮ ಹೆಸರು ಅಧಿಕಾರಿಗಳಿಗೆಲ್ಲ ನಾವು ಇದು ಮಾಡಿದ್ದೀವಿ. ಅವರು 1 ವಾರಕ್ಕೆ ಅಪೀಲ್ ಕೊಟ್ಟಕ್ಕೆ ಅವ್ರು ಸರ್ವೆ ಮಾಡಿ ಅವ್ರಿಗೆ ರಿಜಿಸ್ಟರ್ ಮಾಡಕ್ಕಾರೆ ನಾನು 51 ತಿಂಗಳಿಂದ ನಾವು ಯಾವುದೇ ಕಾರಣಕ್ಕೂ ಬಂದು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಇವರು 3 ದಿನಕ್ಕೆ ಇವರು ಏನೇನು ಬೇಕು ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಈಗ ಮಾರಾಟ ಸ್ಟೇಜಿಗೆ ಬಂದಾರಲ್ಲ. ಗೋರ್ಮೆಂಟ್ ಮಾಡಿಕೊಟ್ರೆ ಈ ಸೊತ್ತಿಗೆ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಗೋರ್ಮೆಂಟ್ ಕೊಟ್ಟರೆ ಜಾಗ 23 ಸೈಟು ಏನಾಯಿತು? 7,000 ಇರ್ಬಿಟ್ಟು ಇಷ್ಟು 67 ಇಸ್ವಿಲಿ ಆಗಿರೋದು ಸರ್. ಅದು 67 ನಾವು ವಾಸ ಇದ್ದೀವಿ. ಇವಾಗ ಬಂದು ಏಕದಮ್ ಬಂದು ಇವರು ಅಕ್ರಮವಾಗಿ ಖಾತೆ ಸರ್ವೆ ನಂಬರ್ ಕೊಟ್ಟಿರೋದು ಅಂತ ಮಾಡ್ತಾರಲ್ಲ. ಈ ಅಧಿಕಾರಿಗಳು ಇಷ್ಟು ದೌರ್ಜನ್ಯ ಮಾಡಿದ್ರು, ಯಾರು ಅಪೀಲ್ ಕೊಟ್ಟರು ಮಾಡ್ತಾ ಇಲ್ವಲ್ಲ. ಕಂದಾಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಸರ್ ಇಲ್ಲಿ? ಈಗ ನಮ್ಮ ಜನಾಂಗರೆಲ್ಲ ಈಗ ನಮ್ಮ ಉಪ್ಪಾರ ಕಮ್ಯುನಿಟಿಯಲ್ಲಿ ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ನಮ್ಮವರೆಲ್ಲರೂ ಏನು ಮಾಡೋದು, ಈಗ ಎಲ್ಲರೂ ಬೀದಿ ಕಳ್ಬಿಟ್ಟು ಎಲ್ಲರನ್ನ ತಗ DC ಮೇಡಮ್ ಅವ್ರಿಗೆ ಬಿಟ್ಟು ಕೊಟ್ಬಿಟ್ಟು ನಮ್ಮನೆ ಬೇಕಾದ್ರೆ ಮರದಲ್ಲಿ ಉದಿಸ್ಬಿಡ್ಲಿಲ್ಲ ಏನು ಮಾಡೋದು ಸಾಧನೆ. 2016 ಕೇಸಾಗಿ 2016 ಎಲ್ಲೂ ಕಾಣ್ತಿರೋದಕ್ಕೆ ಬಾರ್ ನಂಬರ್ ಗ್ರಾಮ ಠಾಣೆ ಬರಲಿಲ್ಲ, RTC ನಂಬರ್ನು ಬರಲಿಲ್ಲ ಸರ್. ಇವಾಗ ಹೆಂಗ್ ಬಂದ್ಬಿಟ್ರು 2016 ಅವ್ರದೇ ಗದ್ದೆ ಅವ್ರಿಗೆ ಕೇಸ್ ಹಾಕೊಂಡು 20 ಅಡಿ ಹಾಕ್ಬಿಡ್ಸೋಬೇಕಾಯ್ತು ಸರ್. ಅವ್ರ 20 ವರ್ಷ ಕೇಸ್ ಒಂದು ಈಗ ಮಿನಿಮಮ್ ಒಂದು 3 ತಿಂಗಳಿಂದ ಕಾತನ ಪೋತಿ ಖಾತ ಕುಳಿಸ್ಕೊಬಿಟ್ಟು ಲಂಚ ಗಿಂಚ ಕೊಟ್ಬಿಟ್ಟು ಮಾಡ್ಕೊಂಡ್ರೆ ವ್ಯವಹಾರದಲ್ಲಿ ಇನ್ನು ಉಳಿದಿರೋದು ಏನಪ್ಪ ಅಂದ್ರೆ ನಮಗೆ 7 ದಿನ ಟೈಮ್ ಕೊಟ್ಟಿರೋದು ಅಧಿಕಾರಿಗಳು. 7 ದಿನ ನಾವು ಏನು ಮಾಡೋಕ್ಕದು ಸರ್? ನಮ್ಮ ಅಷ್ಟು ವರ್ಷದಿಂದ 2016 ಕೇಸ್ ಆಡ್ಬಿಟ್ಟಮ್ಮ. ಇವಾಗ ನಮ್ಮದು ಸೊತ್ತು ನಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಕೋರ್ಟ್ ನೀಡಿದ ಈ ಸೊತ್ತು ಕೊಟ್ಟರೆ ಇವತ್ತು ಲಂಚ ಕೊಡ್ಬಿಟ್ಟಮ್ಮ, ಏನು ಖಾತಾ ಕುಳಿಸ್ಕೊಬಿಟ್ಟಮ್ಮ, ಖಾತಾ ಇದೆ ನಂದು ಅಂತ ಬಂದ್ಬಿಟ್ಟಮ್ಮ ಬೇರೆಯವ್ರಿಗೆ ರಿಜಿಸ್ಟರ್ ಮಾಡ್ತಿದ್ರಲ್ಲ ಸರ್. ಒಂದು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬಿಟ್ಟ ಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. 7 ದಿನ ಆದ್ಮೇಲೆ ನಮ್ಮ ಹೋಗಿ ಕಾನೂನು ಅದ್ರಾಗ ನಾನು ತಕ್ಕ ನಿಮ್ಗೆ ಹಾಕೋ ಸಂಬಂಧ ಇಲ್ಲ, ನೀನು ತಕ್ಕ ಸೈಡ್ಲಿರೋ ಅಂತಂದಾಗ ಇನ್ನೊಂದು 10 ವರ್ಷ ನಾವು ಮಾಡೋದು.
ಇಲ್ಲಿ ಬಡವರು ಬಗ್ಗರು ಎಲ್ಲ ಇದ್ದಾರೆ. 23-24 ಸೀಟ್ ಇದ್ದಾರೆ. ಇವರ ಮಿನಿಮಮ್ 15-16 ಲಕ್ಷ ನಾವು ಖರ್ಚು ಮಾಡಿಬಿಟ್ಟಿದ್ದೀವಿ. ಈಗ ಅವರೆಲ್ಲ ಸೀಮೆಣ್ಣೆ ಕುಡಿತೀನಿ, ಇಶಾ ಕುಡಿತೀನಿ, ಪಾಲಿಟೈರ್ ಕುಡಿತೀನಿ. ಇವ್ರು ನಮ್ಮ 4 ಸೀಟ್ ಮೇಲೆ ಹೆಸರು ಬರ್ತಾರೆ ಯಜಮಾನ್ರು ಮಾತ್ರ. ನಾವು ನಮಗೆ ಸೈಟ್ ಕೊಡಿಸ್ಕೊಡಿ. ಇಲ್ಲ ಮಾನವ ಹೋಗೋದಲ್ಲ, ನಮ್ಮ ಸಾಯ್ತೀನಿ, ನಮ್ಮ ಊರ್ಲಿರಲ್ಲ ಅಂದಾಗ ನಾವು ಏನು ಮಾಡ್ಬೇಕು ಸರ್ ಯಜಮಾನ್ರುಗಳು? ಈಗ ನಮ್ಮ DC ಮೇಡಮ್ ಕೇಳೋದು ಇಷ್ಟೇ, ನಾನು ಕೇಳ್ಕೊಳ್ಳೋದು ಅದು ರಿಜಿಸ್ಟರ್ ಆಗಬಾರ್ದು. ಪರಿಶೀಲನೆ ಮಾಡ್ಕೊಡಿ. ನಮ್ಗೆ ಯಾರು ಸೊತ್ತು ಯಾರು ತಪ್ಪಿದ್ದು ಅನ್ನೋದು ಕನ್ಫರ್ಮ್ ಆಗಿ ಮಾಡ್ಕೊಡಿ. 2016 ಲಾಸ್ 2016 ಇದ್ದದ್ದು ಈಗ 3ನೇ ತಿಂಗಳಿಗೆ ಹೆಂಗೆ ಬಂದ್ಬಿಡ್ತದೆ? 3ನೇ ತಿಂಗಳು 6ನೇ ತಾರೀಕಿಗೆ ಕುಣಿಸೋದು ಸರ್ ಕೋತಿಕತ್ತ ಅಲ್ಲ, ಅದ ಪರಿಶೀಲನೆ ಮಾಡ್ಕೊಡಿ. ಇಲ್ವಾ ಸರ್? ಈಗ ನಿಮಗೂ ಕೊಡ್ಸಕ್ಕಲ್ಲ, ಏನು ಅವ್ರಿಗೂ ಕೊಡ್ಸಕ್ಕಲ್ಲ ಅಂತಂದ್ರೆ ನಮ್ಮ ರಾಜ್ಯದಿಂದ ತೆಗೆದುಕೊಳ್ಳಿ. ID ಕಾರ್ಡು ಬೇಡಿ, ಆಧಾರ್ ಕಾರ್ಡು ಬೇಡಿ, ಈ ಸೊತ್ತು ಬೇಡಿ, ಅವ್ರಿಗೆ ಬಿಡ್ಬಿಡಿ. ನಮಗೆ ಎತ್ತಾಗೆ ಒಂದು ದೇಶ ಸೇರ್ಕೊಂಡ್ಬಿಡ್ತೀನಿ ಇಲ್ಲಿ ನಮ್ಮ